ಈಗ ನೀವು ಫರ್ಟಿಲಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಮೆನ್ನಲ್ಲಿ ಏನೇನು ಆಹಾರ ತೊಗೊಂಡ್ರೆ ಒಳ್ಳೆಯದು, ಬೂಸ್ಟ್ ಹೇಗೆ ಮಾಡುತ್ತೆ ಫರ್ಟಿಲಿಟಿನ ಅಂತ ಹೇಳ್ತೀರಾ? ಫಸ್ಟ್ ಬಂದು ಬ್ಯಾಲೆನ್ಸ್ ಡಯಟ್, ಸಂತುಲನ ಪೌಷ್ಟಿಕ ಆಹಾರ ತಗೊಳ್ಳೇಬೇಕು. ಎಲ್ಲ ಫುಡ್ ಗ್ರೂಪ್ಸ್ ಇದೆ, ಅಂದರೆ ನಮ್ಮ ಫುಡ್ಸ್ ಇದರಲ್ಲಿ ಫುಡ್ ಗ್ರೂಪ್ಸ್ ಅಂದರೆ ಅಷ್ಟಿದೆ. ನಾವು ಬರೀ ಕಾರ್ಬೋಹೈಡ್ರೇಟ್, ನಾನು ಹೇಳಿದಂಗೆ ಬರೀ ಕಾರ್ಬೋಹೈಡ್ರೇಟ್ಸ್ ನಾವು ಜಾಸ್ತಿ ನೋಡ್ತೀವಿ. ಎಲ್ಲರಿಗೂ ಅನ್ನ ಇದ್ದರೆ ಸಾಕು ಅಂತ ಅನಿಸುತ್ತೆ. ಅನ್ನದ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ, ಅಂದರೆ ಕಾರ್ಬೋಹೈಡ್ರೇಟೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಹಂಗಲ್ಲ. ಇವಾಗ ಒಂದು ತಟ್ಟೆ ನಾವು ತಗೊಂಡ್ರೆ ಅದನ್ನು 4 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. 1 ಕಪ್ ರೈಸ್, ಇಲ್ಲ ಅಥವಾ 2 ಚಪಾತಿ, ಇಲ್ಲ ಒಂದು ರಾಗಿ ಮುದ್ದೆ. ಅದಕ್ಕೆ ಸೇಮ್ ಇಲ್ಲಾಂದರೆ ಅದಕ್ಕೆ ಜಾಸ್ತಿ ಇರೋ ನಿಮ್ಮ ತರಕಾರಿ, ಯಾವುದೇ ತರಕಾರಿ ಇರಲಿ ಖಂಡಿತ ತಗೋಬೋದು. ಅದ್ರ ಜೊತೆಗೆ ಒಂದು ಸಲಾಡು, ನಿಮ್ಮ ಟೊಮ್ಯಾಟೊನೋ ಕುಕ್ಕುಂಬರೋ ಯಾವುದೇ ಒಂದು ಸಲಾಡ್ ಇಲ್ಲ ರಾಯ್ತಾ ನೀವು ಅದ್ರ ಜೊತೆಗೆ ತಗೋಬೋದು. ಅದಾದಮೇಲೆ ಒಂದು ಕರ್ಡ್ ಆರ್ ಬಟರ್ ಮಿಲ್ಕ್. ನೀವು ಊಟ ಆದಮೇಲೆ ನೀವು ಮೀಲ್ನ ಎಂಡ್ ಮಾಡ್ತಿದ್ದೀರಾ, ಒಂದು ಕರ್ಡ್ ಇಲ್ಲ ಅಂದರೆ ಒಂದು ಬಟರ್ ಮಿಲ್ಕ್ ಇರಲೇಬೇಕು. ಅವಾಗಲೇ ನಿಮಗೆ ಓವರ್ ಆಲ್ ನಿಮ್ಮ ಊಟ ಕವರ್ ಮಾಡ್ದಂಗೆ ಇರುತ್ತೆ. ಅದು ಬಿಟ್ಟು ಬೂಸ್ಟ್ ಮಾಡೋದು ಅಂತ ನೀವು ನೋಡಿದ್ರೆ ಈ ಜಿಂಕಿನ ಅಂಶ ನಾನು ಹೇಳ್ದಂಗೆ. ಸೊ ಈ ಜಿಂಕ್ ಇರೋ ಜಾಸ್ತಿ ಇರೋ ಫುಡ್ಸ್ ಅಂತಂದರೆ ಎಗ್ ನೀವು ನೋಡ್ಬೋದು, ಮಶ್ರೂಮ್, ಆಯಿಸ್ಟರ್, ಸೀಡ್ಸ್ ಬೀಜಗಳು ಅಂತ ನೋಡಿದ್ರೆ ನಿಮ್ಮ ಪಂಪ್ಕಿನ್ ಸೀಡ್ಸು, ಕುಕ್ಕುಂಬರ್ ಸೀಡ್ಸು, ಮೆಲನ್ ಸೀಡ್ಸು. ಕುಕ್ಕುಂಬರ್ ನೀವು ತಿಂತಿದ್ದೀರಾ ಅಂತಂದರೆ ತಕ್ಷಣ ಸೀಡ್ಸ್ನ ಬಿಸಾಕಬೇಕಂತಲ್ಲ, ಅದನ್ನು ಡ್ರೈ ಮಾಡಿ ರೋಸ್ಟ್ ಮಾಡಿ ಅದನ್ನು ತಿನ್ನೋಕ್ಕೆ ಶುರು ಮಾಡಿ. ಅದ್ರಲ್ಲಿ ಅಷ್ಟು ನಿಮಗೆ ಸ್ಪರ್ಮ್ನ ಇಂಪ್ರೂವ್ ಮಾಡೋ ಇದು ಇದೆ, ಶಕ್ತಿ ಇದೆ, ಅದರಲ್ಲಿ ಉತ್ಪಾದನೆ ಜಾಸ್ತಿ ಮಾಡುತ್ತೆ. ಅದಾದಮೇಲೆ ನಿಮಗೆ ಬಣ್ಣ ಬಣ್ಣದ ತರಕಾರಿಗಳು, ಬಣ್ಣ ಬಣ್ಣದ ಫ್ರೂಟ್ಸ್, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ, ನಿಮ್ಮ ಸ್ಪರ್ಮ್ ಡ್ಯಾಮೇಜ್ನ ಕಮ್ಮಿ ಮಾಡುತ್ತೆ. ಸೊ ಅದನ್ನು ನೀವು ನಿಮ್ಮ ಡೈಲಿ ಡಯಟಲ್ಲಿ ತಗೋಬೋದು. ಸೊ ಫ್ರೂಟ್ಸ್, ತರಕಾರಿಗಳು, ಎಲ್ಲ ತರಕಾರಿಗಳು, ಮತ್ತು ನಿಮ್ಮ ಗ್ರೀನ್ ಲೀಫಿ ಸೊಪ್ಪುಗಳು, ಅದಾದಮೇಲೆ ಎಗ್, ಸೀಡ್ಸ್, ಇವನ್ನ ಡೈಲಿ ದಿನನಿತ್ಯ ನಿಮ್ಮ ಡಯಟಲ್ಲಿ ಖಂಡಿತವಾಗ್ಲೂ ಇಂಪ್ರೂವ್ ಮಾಡಿದ್ರೆ ನಿಮ್ಮ ಫರ್ಟಿಲಿಟಿ ಕೌಂಟನ್ನು ಇಂಪ್ರೂವ್ ಆಗುತ್ತೆ. ಹೇಳೋದಂದರೆ ಹಳೆ ಕಾಲದಲ್ಲಿ ಎಲ್ಲ ಕರೆಕ್ಟಾಗಿ ಸಮತೋಲನ ಆಹಾರ ಬೈ ಡಿಫಾಲ್ಟ್ ಇರ್ತಾ ಇತ್ತು. ಈಗ ಅಂದರೆ ವೆಸ್ಟರ್ನ್ನ ನಾವು ನೋಡಿಕೊಂಡು ನಮ್ಮ ಆರೋಗ್ಯ ನಾವೇ ಹಾಳು ಮಾಡ್ಕೊಂಡಿದ್ದೀವಿ ಅಂತ. ಡಾಕ್ಟರ್ ಶಶಿ, ನಿಮ್ಮ ಹತ್ರ ಮಾತಾಡುವಾಗ ಈಗ ಮೇಲ್ ಫರ್ಟಿಲಿಟಿಗೆ, ಪುರುಷ ಬಂಜೆತನಕ್ಕೆ ಆ ವ್ಯಾಯಾಮ ಎಷ್ಟು ಇಂಪಾರ್ಟೆಂಟ್, ಅದರಿಂದ ಏನಾದರೂ ಪರಿಣಾಮ ಬೀರುತ್ತಾ? ವ್ಯಾಯಾಮ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ವ್ಯಾಯಾಮದಿಂದ ಸುಮಾರು ಸಿಸ್ಟಮ್ಸ್ಗಳು ಎಲ್ಲ ಏರುಪೇರುಗಳಿದ್ರೆ ಅದು ನಾರ್ಮಲೈಸ್ ಆಗುತ್ತೆ. ಬೀಟ್ ಯುವರ್ ಫರ್ಟಿಲಿಟಿ ಹೆಲ್ತ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸೆಕ್ಷುವಲ್ ಹೆಲ್ತ್ ಆಗಿರ್ಬೋದು, ಬೇರೆ ಯಾವುದೇ ಕಾರಣಕ್ಕೂ ಹಾರ್ಟಿಂದ ಹಿಡಿದು ಬ್ರೈನಿಂದ ಹಿಡಿದು ಪ್ರತಿ ಸಮಸ್ಯೆಗೂ ವ್ಯಾಯಾಮ ಒಂದಲ್ಲ ಒಂದು ರೀತಿಯಲ್ಲಿ ಅದು ಉಪಯೋಗ ಆಗೇ ಆಗ್ತದೆ. ಫರ್ಟಿಲಿಟಿ ನಾವು ಅಂತ ಹೇಳಿದಾಗ ವ್ಯಾಯಾಮದಲ್ಲಿ ಮಾಡಿದ್ರೆ ಏನಾಗುತ್ತೆ, ನಿಮ್ಮಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ, ಅಥವಾ ಕಡಿಮೆ ಇದ್ದರೆ ಅದನ್ನು ನಾರ್ಮಲಾಗಿ ಬರ್ತದೆ. ಅದರಿಂದ ನಿಮ್ಮ ಸ್ಪರ್ಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಎರಡನೇದು ಏನಪ್ಪ ಅಂದರೆ, ನಿಮ್ಮ ಅಲ್ಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಅಂಗಾಂಗಗಳಿಗೆ ಬ್ಲಡ್ ಫ್ಲೋ ಜಾಸ್ತಿ ಆಗಿಬಿಟ್ಟು ಕೆಲವು ಟಾಕ್ಸಿನ್ ಅಂತ ಇರ್ತವೆ, ಅದೆಲ್ಲ ಫ್ಲೆಶ್ ಔಟ್ ಆಗುತ್ತೆ. ಸೊ ಇದೆಲ್ಲ ಒಂದು ಎಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಟೆಸ್ಟಿಕ್ಯುಲರ್ ಪ್ರೊಡಕ್ಷನ್ಗೆ ಏನು ಸ್ಪಮ್ಸ್ ಪ್ರೊಡಕ್ಷನ್ಗೆ ಯಾವ ಒಂದು ಅನುಕೂಲವಾದ ವಾತಾವರಣ ಬೇಕೋ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇದು ರೆಕಮೆಂಡೇಷನ್ಗಳು ಇರ್ತವೆ, ವಾರಕ್ಕೆ ಅಥವಾ 3 ಅಥವಾ 4 ಸರಿ ಒಂದು ಅಟ್ಲೀಸ್ಟ್ 30-40 ಮಿನಿಟ್ಸು ಒಂದು ಮಾಡ್ರೇಟ್ ಎಕ್ಸಸೈಸ್ ಮಾಡಿದ್ರೆ ಫರ್ಟಿಲಿಟಿ ಇನ್ನೂ ಚೆನ್ನಾಗಿ ವೃದ್ಧಿ ಆಗುತ್ತೆ ಅಂತ ನಾನು ಹೇಳ್ಬಯಸ್ತೀನಿ. ಡಾಕ್ಟರ್ ಸುಷ್ಮಾ, ಈಗ ಆ್ಯಕ್ಟಿವ್ ಲೈಫ್ ಸ್ಟೈಲಿಂದ ಸೈಕಲಾಜಿಕಲ್ ಸ್ಟ್ರೆಸ್ಸು ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ನಿಮ್ಮ ಟ್ರೀಟ್ಮೆಂಟ್ಗೆ ಎಷ್ಟು ಸಹಾಯಕ ಆಗುತ್ತೆ? ಎಷ್ಟು ಫಿಸಿಕಲ್ ಆ್ಯಕ್ಟಿವ್ ಆಗಿದ್ದಾರೋ ಅಷ್ಟು ಒಳ್ಳೆಯದು. ಬಟ್ ಇದರಲ್ಲಿ ಒಂದು ಫ್ಲಿಪ್ ಸೈಡ್ ಕೂಡ ಇದೆ. ಕೆಲವರು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಇವಾಗ ರಿಲ್ಯಾಕ್ಸೇಷನ್ ಅಂತ ನಾವು ಮಾಡೋದೇ ಇಲ್ಲ. ರಿಲ್ಯಾಕ್ಸೇಷನ್ ಅಂದರೆ ಏನಂತ ಕೇಳಿದ್ರೆ, ಮೊಬೈಲು, ವಾಟ್ಸಪ್ ಇರುತ್ತೆ, ಇವಾಗ ಇನ್ಸ್ಟಾಗ್ರಾಮ್, ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಏನೇನೂ ಇದೆ. ಸೊ ರಿಲ್ಯಾಕ್ಸೇಷನ್ ಅಂದ್ರೇನು, ನಮ್ಮ ಮೈಂಡ್ ಯಾವಾಗಲೂ ಓವರ್ ಸ್ಟಿಮ್ಯುಲೇಷನ್ ಮೋಡಲ್ಲೇ ಇರುತ್ತೆ. ಸೊ ರಿಲ್ಯಾಕ್ಸೇಷನ್ನೇ ಆಗಲ್ಲ. ಇವಾಗೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಭಯ, ವೇಸ್ಟ್ ಆಫ್ ಟೈಮ್, ಏನಾದರೂ ಮಾಡ್ತಾನೆ ಇರಬೇಕು, ನಾವು ಯಾಕೆ ಇಷ್ಟು ಲೇಸಿಯಾಗಿದ್ದೀವಿ ಅಂತ ಎಷ್ಟೊಂದು ಫೀಲಿಂಗ್ಸ್ ಬರುತ್ತೆ. ಫಿಸಿಕಲ್ ಎಕ್ಸಸೈಸ್ ತುಂಬಾ ಮುಖ್ಯ, ಬಟ್ ಅದರ ಜೊತೆನೂ ರಿಲ್ಯಾಕ್ಸೇಷನು ಬೇಕು. ಯಾಕಂದರೆ ಯಾವಾಗ ನಮ್ಮ ಮೈಂಡ್ ಕಾಮ್ ಆಗಿರುತ್ತೋ, ಆ ಸ್ಥಿರ ಬುದ್ಧಿ ಯಾವಾಗ ಬರುತ್ತೋ ಆವಾಗಲೇ ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕೆ ಸಾಧ್ಯ. ಸೊ ಆ ಫಿಸಿಕಲ್ ಫಿಟ್ನೆಸ್ಗೆ ಎಕ್ಸಸೈಸ್ ಮುಖ್ಯ, ಅದು ಫ್ಲಿಪ್ ಸೈಡಲ್ಲಿ ರಿಲ್ಯಾಕ್ಸೇಷನು ಮುಖ್ಯ. ಆವಾಗಲೇ ಯಾವ ನೆಗೆಟಿವ್ ಎಮೋಷನ್ಸ್ ಬಂದ್ರೂ ಅದನ್ನು ಪ್ರಾಸೆಸ್ ಮಾಡಿ ಅದನ್ನು ದಾಟಿ ಹೋಗ್ಬೋದು. ಇಲ್ಲಾಂದರೆ ಯು ವಿಲ್ ಬಿ ಸಿಟ್ಟಿಂಗ್ ಆ ನೆಗೆಟಿವ್ ಎಮೋಷನ್ ಜೊತೆನೇ ಕೂತಿರ್ತೀವಿ. ಅದಕ್ಕೆ ಆ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಆ ಫಿಸಿಕಲ್ ಫಿಟ್ನೆಸ್ ಅದಕ್ಕೆ ಅಷ್ಟು ಇಂಪಾರ್ಟೆಂಟ್, ಯಾಕಂದರೆ ಅವಾಗ ಹ್ಯಾಪಿ ಹಾರ್ಮೋನ್ಸ್ ಬರುತ್ತೆ. ಸೊ ಆ ಹ್ಯಾಪಿ ಹಾರ್ಮೋನ್ಸ್ ಬಂದರೆ ಇದೆಲ್ಲ ಸ್ವಲ್ಪ ನೆಗೆಟ್ ಆಗುತ್ತೆ ಆ್ಯಂಡ್ ಫುಲ್ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟೇ ರಿಲ್ಯಾಕ್ಸು ಮಾಡಿದ್ರೆ ಸ್ವಲ್ಪ ಮೈಂಡ್ ಕಂಟ್ರೋಲ್ ಬರುತ್ತೆ. ಅಂದರೆ ಜಾಸ್ತಿ ಸ್ಟ್ರೆಸ್ಫುಲ್ ಎಕ್ಸಸೈಸ್ ಮಾಡೋದ್ರಿಂದ ಸ್ಟ್ರೆಸ್ ಪ್ಲಸ್ ಸ್ಟ್ರೆಸ್ ಆಗಿಬಿಡುತ್ತೆ, ಅಡಿಷನಲ್ ಸ್ಟ್ರೆಸ್ ಆಗಿಬಿಡುತ್ತೆ. ಇವಾಗ ಕಮ್ಮಿ ಮಾಡ್ಬೋದು. ಅದೇ ಸ್ಟ್ರೆಸ್ ಮಾಡಿ ಫುಲ್ ಎಕ್ಸಸೈಸ್ ಮಾಡ್ತಾರೆ, ಆಮೇಲೆ ವರ್ಕ್ ಡೌನ್ ಆಗಲ್ಲ ಅಲ್ವಾ, ಅದನ್ನ ಹೈಪರಲ್ಲೇ ಇರ್ತೀವಿ ನಾವು. ಹೌದು. ನೋ.
ಸೊ ಓವರಾಲ್ ಹೇಳಬೇಕಂತಂದರೆ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಮೇಲ್ ಫರ್ಟಿಲಿಟಿಯನ್ನು ಖಂಡಿತ ಬೂಸ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈಗ ಡಾಕ್ಟರ್ ಸುಷ್ಮಾ ನಿಮ್ಮನ್ನ ಕೇಳೋದಾದಂದರೆ, ಈಗ ಯಾರಾದರೂ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಬರೋದೇ ತುಂಬ ಕಷ್ಟ. ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಎಮೋಷ್ನಲಿ ಡ್ರೈನ್ ಆಗಿರ್ತಾರೆ, ಸೈಕಲಾಜಿಕಲಿ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರಿಗೆ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ, ಹೇಗೆ ಟ್ರೀಟ್ ಮಾಡ್ತೀರಾ? ಸೊ ಇದಕ್ಕೆ ಸೆಷನ್ಸ್ ಇರುತ್ತೆ. ಸೊ ಫಸ್ಟ್ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲ ಅವ್ರು ಮಾತಾಡಬೇಕು. ಇನಿಷಿಯಲಿ ಯಾರೂ ಓಪನಾಗಿ ಮಾತಾಡಲ್ಲ. ನನಗೆ ಒಂಥರ ಇದೆ, ನನಗೆ ಸ್ಟ್ರೆಸ್ ಇದೆ, ಆ್ಯಂಗ್ಸೈಟಿ ಇದೆ, ಕೋಪ ಇದೆ, ನನಗಿದು ಅಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಫಸ್ಟ್ ಯಾರೂ ಮಾತಾಡಲ್ಲ. ಸೊ ಫಸ್ಟ್ ಫ್ಯೂ ಸೆಷನ್ಸ್ ನಾವು ಅವ್ರಿಗೆ ಚಾನ್ಸ್ ಕೊಡ್ತೀವಿ, ನೀವು ಮಾತಾಡಿ. ನಮಗೆ ಟೆಕ್ನಿಕ್ಸ್ ಇರುತ್ತೆ ಅವ್ರ ಹತ್ರ ಮಾತಾಡೋಕ್ಕೆ. ಸೊ ಎಲ್ಲ ಬಿಡಿಸಿ ಹೇಳಿ, ವಾಟ್ಸ್ ಹ್ಯಾಪ್ನಿಂಗ್, ಏನಾಗ್ತಾಯಿದೆ ಅದೆಲ್ಲ ಮಾತಾಡ್ಬಿಟ್ಟು ನೆಕ್ಸ್ಟು ಕಪಲ್ಸ್ ಥೆರಪಿ, ಸ್ಪೌಸ್ ಜೊತೆ ಮಾತಾಡ್ತೀವಿ. ಯಾಕಂದರೆ ಆ ಸಪೋರ್ಟ್ ಸಿಸ್ಟಮ್ ತುಂಬ ಮುಖ್ಯ. ಅದರಾದಮೇಲೆ ಇಫ್ ಪಾಸಿಬಲ್ ಫ್ಯಾಮಿಲಿ, ಇವಾಗ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಇಲ್ಲಾಂದರೆ ಅವ್ರಿಗೆ ಅಕ್ಕಪಕ್ಕ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಈ ತೊಂದರೆ ಆಗ್ತದೆ, ಪೇರೆಂಟ್ಸ್ ಅಂದರೆ ಸ್ವಲ್ಪ ಅವ್ರದ್ದು ಫ್ಯಾಮಿಲಿ ಥೆರಪಿ ಆಗುತ್ತೆ. ಬಟ್ ಎಂಡಲ್ಲಿ ಇಂಡಿವಿಜುವಲ್ ಮತ್ತು ಸ್ಪೌಸ್ ಇವ್ರ ಮೇಲೇ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಬಿಕಾಸ್ ಇನ್ ದ ಎಂಡ್ ಅವರು ಹೆಂಗೆ ಇದನ್ನು ಹ್ಯಾಂಡಲ್ ಮಾಡ್ತಾರೆ, ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ಆ ಕೋಪಿಂಗ್ ಸ್ಟ್ರೆಂತ್ ಎಲ್ಲಿದೆ, ಕೋಪಿಂಗ್ ಸ್ಕಿಲ್ ಎಲ್ಲಿದೆ, ಮೆಂಟಲ್ ಸ್ಟ್ರೆಂತ್ ಇದೆಯಾ ಇದ್ದರೆ ಅದನ್ನು ಅವ್ರಿಗೆ ಜ್ಞಾಪಿಸ್ಬೇಕು. ನೋಡಿ ಅಷ್ಟು ಸ್ಟ್ರಾಂಗ್, ನೀವು ಮ್ಯಾನೇಜ್ ಮಾಡೋಕ್ಕಾಗತ್ತೆ. ಸ್ಟ್ರೆಂತ್ ಇಲ್ಲ ಅಂದರೆ ಇದು ಟೆಕ್ನಿಕ್ಸ್, ನಾವು ಹೆಂಗೆ ಇದನ್ನು ಅಕ್ಸೆಪ್ಟ್, ನೆಕ್ಸ್ಟ್ ಸ್ಟೆಪ್ ಏನು, ಲೈಫಲ್ಲಿ ಇದು ಒಂದು ಭಾಗ, ಲೈಫೇ ಇದಲ್ಲ, ಸೊ ಇದನ್ನು ದಾಟಿ ಏನು ಮಾಡೋಕ್ಕೆ ಸಾಧ್ಯ. ಇದನ್ನು ಅಡ್ರೆಸ್ ಮಾಡಬೇಕಂದ್ರೆ ನೀವು ಯಾವ ಡಾಕ್ಟರ್ ಹತ್ರ ಹೋಗಿ, ಯಾವ ಡಾಕ್ಟರ್ಸ್ ಎಲ್ಲ ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ಯಾವಾಗ ನಾವು ಎಮೋಷ್ನಲಿ ಡೌನ್ ಆಗ್ತೀವೋ ಆವಾಗ ನಮಗೆ ಕ್ವೆಶನ್ಸ್ ಕೇಳೋಕ್ಕೆ ಬರಲ್ಲ, ಲಾಜಿಕಲ್ ಥಿಂಕಿಂಗ್ ಇರಲ್ಲ. ಇವಾಗ ಡಾಕ್ಟರ್ಸ್ ಹೇಳಿದ ಮೇಲೆ ನೆಕ್ಸ್ಟ್ ಯಾರ ಹತ್ರ ಹೋಗಬೇಕು ಅದು ಗೊತ್ತಿರಲ್ಲ, ಬ್ಲ್ಯಾಂಕ್ ಔಟ್ ಆಗ್ತೀವಿ. ಸೊ ಆ ಗೈಡೆನ್ಸ್ ಮತ್ತು ಕ್ಲಾರಿಟಿ ನಾವು ಕೊಡ್ತೀವಿ. ಸೊ ನಿಜ ನೀವು ಹೇಳೋದಂದ್ರೆ ತುಂಬ ಎಮೋಷ್ನಲ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಕಡೆಯಿಂದನೂ ಗೊತ್ತಿರೋ ಕಡೆಯಿಂದನೂ. ಡಾಕ್ಟರ್, ಇಂಥ ಎಮೋಷ್ನಲ್ ಸ್ಟ್ರೆಸ್ ಇರೋಂಥ ಕಪಲ್ಸ್ ನಿಮ್ಮ ಹತ್ರ ಬಂದಾಗ ಪ್ರಾಕ್ಟಿಕಲ್ ಕೋಪಿಂಗ್ ಸ್ಟ್ರಾಟಜೀಸ್ ಏನಿದೆ? ಓಕೆ, ಈ ಎಮೋಷನಲ್ ಸ್ಟ್ರೆಸ್ ಯಾಕೆ ಬರ್ತದೆ? ಯಾಕಂದರೆ ಪ್ರೆಗ್ನೆನ್ಸಿ ಅನ್ನೋದು ಮದುವೆ ಆದಮೇಲೆ ಆಗೋಬೇಕಾಗುವಂಥ ಒಂದು ನಾರ್ಮಲ್ ಒಂದು ಮೈಲ್ಸ್ಟೋನ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಯಾಕೆ ಬರ್ತದೆ, ಯಾವ ಒಂದು ಸಮಸ್ಯೆ, ಯಾವ ಒಂದು ನಮ್ಮ ಪ್ರಶ್ನೆಗಳಿಂದ ಬರ್ತದೆ? ಕೆಲವರಲ್ಲಿ ಉತ್ಪತ್ತಿ ಆಗುತ್ತೆ. ಇದೇನು ಹಿಂಗಾಗ್ಬಿಟ್ಟಿದೆ, ಸ್ಪಮ್ಸು ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ವೋ, ನನ್ನ ಅಪ್ಪ ಆಗ್ತೀನೋ ಇಲ್ವೋ, ಟ್ರೀಟ್ಮೆಂಟೇ ಇಲ್ವೋ ಅಂತ ಆ ಒಂದು ಪ್ರಶ್ನೆಗಳಿಂದ ಅವ್ರಿಗೆ ಸ್ಟ್ರೆಸ್ ಬರುತ್ತೆ ಹೊರತು ಬೇರೆ ಸ್ಟ್ರೆಸ್ಗಳು ಆಗೋದಿಲ್ಲ. ಅಫ್ಕೋರ್ಸ್ ಈಗ ಒಂದು ಸಾಮಾಜಿಕ ಒಂದು ಒತ್ತಡ ಇರಬಹುದು, ಅಥವಾ ಅಪ್ಪ ಅಮ್ಮನ ಒತ್ತಡ ಇರ್ಬೋದು, ಅಥವಾ ಫ್ರೆಂಡ್ಸ್ಗಳನ್ನ ನೋಡ್ಬಿಟ್ಟು ಅವ್ರಿಗೆ ಆಗಿದೆ ನಮ್ಗೆ ಆಗಿಲ್ಲ, ಅದೊಂದು ಒತ್ತಡ ಇರ್ತದೆ. ಬಟ್ ಬೇಸಿಕಲಿ ಏನಾಗುತ್ತೆ, ಅವರಿಗೆ ಕೆಲವು ಟೈಮ್ ಏನಾಗುತ್ತೆ, ಅವ್ರು ಕಾರ್ನರ್ ಆಗಿಬಿಡ್ತಾರೆ, ನಮಗೆ ಇದು ಟ್ರೀಟ್ಮೆಂಟ್ ಇಲ್ಲ, ಇದೇನೇ ಎಂಡ್ ಆಫ್ ದ ರೋಡ್ ಅಂತ ಅನ್ಸ್ಬಿಡುತ್ತೆ ಅವಾಗ. ಸೊ ಯಾವಾಗ ಆ ಥರ ಒಂದು ದಂಪತಿಗಳು ನಮ್ಮ ಹತ್ರ ಬಂದಾಗ ಫಸ್ಟ್ ಹೇಳೋದೇನಪ್ಪ ಅಂದರೆ ಇದು ಟ್ರೀಟ್ಮೆಂಟ್ ಇದೆ ಅಂತ ಹೇಳೋದು. ಯಾಕಂದರೆ ಈ ವೀರ್ಯ ಉತ್ಪಾದನೆಯಿಂದ ಅವ್ರಿಗೆ ಇನ್ಫರ್ಟಿಲಿಟಿ ಆಗ್ತಿದೆ ಅಂತ ಹೇಳಿದರೆ ನಾವು ಒಂದು ಅರಿವು ಮಾಡಿಸ್ಬೇಕು, ಇದು ಪ್ರಾಬ್ಲಮ್ ಅಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ. ಯಾಕಂದರೆ ಸ್ಪರ್ಮ್ ಕೌಂಟ್ ಅನ್ನೋದು ತುಂಬ ಡೈನಾಮಿಕ್, ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಇವತ್ತು 50 ಮಿಲಿಯನ್ ಇರೋದು ನಾವು ಒಂದು ತಿಂಗಳ 100 ಮಿಲಿಯನ್ ಆಗುತ್ತೆ, 200 ಮಿಲಿಯನ್ ಆಗುತ್ತೆ. ಸೊ ಅದು ನಮ್ಮ ದೇಹ ಒಂದು ಫಂಕ್ಷನ್ ಹೇಗಾಗುತ್ತೋ ಅದ್ರ ಮೇಲೆ ಅದು ಒತ್ತಡದ ಮೇಲೆ ಅದು ಹೆಚ್ಚು ಕಡಿಮೆ ಸ್ಪರ್ಮ್ಸ್ ಆಗ್ತಾ ಇರ್ತದೆ. ಸೊ ಡೆಫಿನೆಟ್ಲಿ ನಾವು ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತಾಗ ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ಡೆಫಿನೆಟ್ಲಿ ಅವ್ರು ಸ್ಟ್ರೆಸ್ಸಿಂದ ಹೊರಬರೋಕ್ಕೆ ಸಾಧ್ಯ. ಸೊ ನಾವು ಒಂದೇ ಒಂದು ಹೇಳಪ್ಪ, ಅವರಿಗೆ ಧೈರ್ಯ ತುಂಬೋದು ನಾವು ತುಂಬ ಮುಖ್ಯವಾದ ಇದರಲ್ಲಿ ಒಂದು ಅಂಶ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ನೀವು ಧೈರ್ಯ ತುಂಬಲಿಲ್ಲ ಅಂತ ಹೇಳಿದಾಗ ಡೈರೆಕ್ಟ್ ನೀವು ಟ್ರೀಟ್ಮೆಂಟ್ ಕೊಡ್ತೀವಿ, ಆಗೋದಿಲ್ಲ, ನಾವು ಟ್ರೈ ಮಾಡ್ತೀನಿ ಹಂಗೆ ಅಂತ ಹೇಳಿದಾಗ ಡೆಫಿನೆಟ್ಲಿ ಆವಾಗ ಅವ್ರಿಗೂ ಇನ್ನೂ ಒತ್ತಡ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತ ಆಗೋದಿಲ್ಲ. ಸೊ ರೈಟ್ ವೇನಲ್ಲಿ ಅವ್ರಿಗೆ ಹೇಳಿದಾಗ ಅಥವಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ವಿವರಣೆ ಕೊಟ್ಟಾಗ ಅವರು ಒತ್ತಡದಿಂದ ಬರೋಕ್ಕೆ ತುಂಬ ಈಸಿ ಆಗುತ್ತೆ. ಟ್ರೀಟ್ಮೆಂಟಿಗೆ ಸೊಲ್ಯೂಷನ್ಸ್ ಪ್ರಾಬ್ಲಮ್ ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಇಂಥ ಟ್ರೀಟ್ಮೆಂಟ್ ಇದೆ, ಇಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ ಅಂತ ಅವ್ರಿಗೊಂದು ವಿವರಣೆಯಾಗಿ ಹೇಳಿದಾಗ ಅವ್ರಿಗೆ ಡೆಫಿನೆಟ್ಲಿ ಆ ಒತ್ತಡದಿಂದ ಬಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಮನಸ್ಸು ತಿಳಿಯಾಗುತ್ತೆ. ಅವರು ಫ್ರೀಯಾಗಿ ಅದನ್ನ ಬೇಕಾದ್ರೆ ಆ ಪ್ರಯತ್ನ ಮಾಡ್ತಾರೆ ಅವಾಗ. ಯಾಕಂದರೆ ಕೆಲವು ಟೈಮ್ ನಾವು ಯಾವಾಗ ಅವ್ರು ಒತ್ತಡದಿಂದ ಹೊರಗೆ ತರ್ತೀವಲ್ಲ ಅದೇ ಟ್ರೀಟ್ಮೆಂಟಾಗಿ ಪರಿಗಣನೆ ಆಗಿಬಿಡುತ್ತೆ. ಮನೆಗೆ ಹೋದ್ಮೇಲೆ 2-3 ತಿಂಗಳು ಮತ್ತು ಅವ್ರಿಗೆ ಈಸಿ ಮಕ್ಕಳು ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಅವ್ರನ್ನ ಒಂದು ಹೇಳುವಂಥ ನಿರ್ದಿಷ್ಟ ರೀತಿಯಲ್ಲಿ ಹೇಳಿದರೆ ಡೆಫಿನೆಟ್ಲಿ ಒತ್ತಡದಿಂದ ಹೊರಡೆ ಬಂದೇ ಬರ್ತಾರೆ. ಕಂಪ್ಲೀಟ್ಲಿ ಅಗ್ರಿ. ಹೌದು, ಏನಂದರೆ ಇವಾಗ ಅವ್ರಿಗೆ ಅದು ಅಕ್ಸೆಪ್ಟ್ ಮಾಡೋ ಶಕ್ತಿ, ಆ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್ ಬಂದುಬಿಟ್ರೆ ಯಾರನ್ನೂ ಹ್ಯಾಂಡಲ್ ಮಾಡೋ ಶಕ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಪೌಸಲ್ಲಿ, ಇಲ್ಲಾಂದರೆ ಫ್ಯಾಮಿಲಿ, ಇಲ್ಲ ಸೊಸೈಟಿ ಕೂಡ ಹ್ಯಾಂಡಲ್ ಮಾಡಿ ಆ ಟ್ರೀಟ್ಮೆಂಟ್ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ವ್ಯಾಲಿಡ್ ಪಾಯಿಂಟ್. ಸೊ ವೀಕ್ಷಕರೇ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಎಲ್ಲದಕ್ಕೂ ಸೊಲ್ಯೂಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಮೇಲ್ ಇನ್ಫರ್ಟಿಲಿಟಿ ಇದೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ಸಹಾಯ ಮಾಡೋಕ್ಕೆ ಅಂತ ಡಾಕ್ಟರ್ಸ್ ಕೂಡ ಇದ್ದಾರೆ. ಈಗ ಪ್ರಶ್ನೋತ್ತರ ವಿಭಾಗ. ಕೆಲವು ವೀಕ್ಷಕರು ನಮಗೆ ವಾಟ್ಸ್ಆ್ಯಪ್ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕಳಿಸಿದ್ರು. ಈ ಪ್ರಶ್ನೆಗಳನ್ನು ಡಾಕ್ಟರ್ಗಳಿಗೆ ನಾವು ಕೇಳ್ತೀವಿ, ಅವರು ಉತ್ತರವನ್ನು ಕೊಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಉತ್ತರಿಸ್ಬೋದು ಡಾಕ್ಟರ್. ನನ್ನ ಮೊದಲನೇ ಪ್ರಶ್ನೆ, ದುರ್ಬಲತೆ ಮತ್ತು ಬಂಜೆತನ ಎರಡೂ ಒಂದೇ ಎಂದು ನೀವು ಭಾವಿಸುತ್ತೀರಾ? ದುರ್ಬಲತೆ ಅಂತ ಹೇಳಿದ್ರೆ ಅವರ ವೈಫ್ ಜೊತೆ ಅಥವಾ ಇನ್ನೊಂದು ಹೆಂಗ್ಸ್ ಜೊತೆ ಸೇರುವಾಗ ಪ್ರಾಬ್ಲಮ್ ಆಗೋದಕ್ಕೆ ಅಥವಾ ಸಂಭೋಗ ನಡೆಸಲಿಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೆ ನಾವು ದುರ್ಬಲತೆ ಅಂತ ಹೇಳ್ತೀವಿ. ಬಂಜೆತನ ಅಂತ ಹೇಳಿದ್ರೆ
ಪ್ರೆಗ್ನೆನ್ಸಿ ಆಗದೇ ಇರೋದು. ಅದರಿಂದ ವೀರ್ಯದಲ್ಲಿ ಏನೋ ತೊಂದರೆ ಇದ್ದು ವೀರ್ಯದಲ್ಲಿ ಕ್ವಾಲಿಟಿ ಪ್ರಾಬ್ಲಮ್ಮು ಅಥವಾ ಕೌಂಟ್ ಪ್ರಾಬ್ಲಮ್ಮು ಏನಾದರೂ ಇದ್ದರೂ, ಸಂಖ್ಯೆ ಕಡಿಮೆ ಇದೆ ಅಥವಾ ನೋಡ್ಲಿಕ್ಕೆ ಸರಿ ಇಲ್ಲ, ಮಾರ್ಫಾಲಜಿ ಚೆನ್ನಾಗಿಲ್ಲ, ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಅದರಿಂದ ಬಂಜೆತನ ಬರುತ್ತೆ. ಬಟ್ ಸಂಭೋಗದಿಂದ ಬಂಜೆತನ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ನಮ್ಮ ಹತ್ರ ಬರಬಹುದು. ಬಂದಾಗ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ರಿಲೇಟೆಡ್, ಎರಡು ಒಂದಕ್ಕೊಂದು ಸಂಬಂಧ ಇದೆ, ಬಟ್ ಇದು ಅದು ಸೇಮ್ ಆಗಲ್ಲ. ಸೊ ಎರಡು ಡಿಫ್ರೆಂಟ್ ಸೆಟ್ ಆಫ್ ಇನ್ನೊಂದೇನಪ್ಪ ಹೇಳ್ತೀನಿ, ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ದುರ್ಬಲತೆಯಿಂದ ಬಂಜೆತನ ಬರಬಹುದು. ಬಂಜೆತನ ಇರೋರು ದುರ್ಬಲತೆ ಇಲ್ಲ ಅಂತಲ್ಲ, ನಾರ್ಮಲಾಗಿ ಇರ್ತಾರೆ ಅವರು. ದುರ್ಬಲತೆಯಿಂದ ಮಕ್ಕಳು ನ್ಯಾಚುರಲ್ ಆಗದೇ ಇರ್ಬೋದು, ಬಟ್ ಬೇರೆ ವಿಧಾನಗಳಿಂದ ಆಗೋ ಸಾಧ್ಯತೆಗಳಿದ್ದಾವೆ. ದುರ್ಬಲತೆಯಿಂದ ಮಕ್ಕಳು ಆಗೋದೇ ಇಲ್ಲ ಅಂತ ರೂಲ್ಸ್ ಏನಿಲ್ಲ. ಗಂಡ ಹೆಂಡತಿ ಸಂಬಂಧ ಆಗಲಿಲ್ಲ ಅಂತ ಹೇಳಿದ್ರೆ ಮಕ್ಕಳು ನ್ಯಾಚುರಲ್ ಆಗೋದಿಲ್ಲ, ಪ್ರಾಕೃತಿಕವಾಗಿ ಪ್ರೆಗ್ನೆನ್ಸಿ ಆಗೋದಿಲ್ಲ. ಬಟ್ ಕೆಲವು ಟೈಮು ಕೆಲವು ವಿಷಯಗಳೇನಾಗುತ್ತೆ, ದುರ್ಬಲತೆಯಿಂದ ಸರಿಪಡಿಸೋಕೆ ಆಗೋದೇ ಇಲ್ಲ. ಆವಾಗ ಮಕ್ಕಳು ಬೇಡ ಅಂತ ನಾವು ಅವರು ಕೂರೋಕ್ಕಾಗೋದಿಲ್ಲ. ಆವಾಗ ನಾವು ಬೇರೆ ಒಂದು ಲೆವೆಲ್ ಅಥವಾ IUI ಅಥವಾ IVF ಮಾಡಿ ಅವ್ರಿಗೆ ಮಕ್ಕಳು ಆಗೋ ಒಂದು ಭಾಗ್ಯನ ಕೊಡಬಹುದು. ದಟ್ ವೆರಿ ಇಂಪಾರ್ಟೆಂಟ್. ಓಕೆ, ನನ್ನ ಎರಡನೇ ಪ್ರಶ್ನೆ ಡಾಕ್ಟರ್ ಏನಂದರೆ, ನಮ್ಮ ಪೋಷಕರ ಕಾಲದಲ್ಲಿ ಮೇಲ್ ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾನೇ ಇರಲಿಲ್ಲ, ಈಗ ಬರೀ ಅದೇ ಚರ್ಚೆ. ಸೊ ನೀವು ಹಂಗಾದರೆ ಮೊದಲಿಗಿಂತ ಈಗ ಪ್ರಾಬ್ಲಮ್ ಹೆಚ್ಚಾಗಿದೆಯಾ ಅಂತ? ಸೊ ಡೆಫಿನೆಟ್ಲಿ ಈಗ ಪ್ರಾಬ್ಲಮ್ಮು ಒಂದು ಜಾಸ್ತಿ ಆಗಿದೆ. ಆವಾಗ ಮೊದಲು ಪೋಷಕರ ಕಾಲದಲ್ಲಿ ಸುಮಾರು ಕಾರಣಗಳಿಂದ ಬಂಜೆತನದ ಸಮಸ್ಯೆಗಳಷ್ಟು ಇರ್ತಿರ್ಲಿಲ್ಲ. ಬಟ್ ಈಗ ಇರೋ ನಾವೊಂದು ಜೀವನ ಶೈಲಿನಲ್ಲಿ ಬಂಜೆತನೂ ತುಂಬ ಮುಖ್ಯವಾಗಿ ಪರಿಣಾಮ ಆಗುತ್ತೆ. ಹಂಗಂದ್ಬಿಟ್ಟು ಯಾರು ಚರ್ಚೆ ಮೊದಲು ಈ ಥರ ಒಂದು ಬಂಜೆತನ ವಿಷಯ ಯಾರೂ ಓಪನ್ ಮಾತಾಡ್ತಿರ್ಲಿಲ್ಲ, ಡಿಸ್ಕಸ್ಸು ಮಾಡ್ತಿರ್ಲಿಲ್ಲ, ಅವ್ರಿಗೆ ಸೊಲ್ಯೂಷನ್ಸು ಸಿಗ್ತಿರ್ಲಿಲ್ಲ. ಮೊದಲು ಈಗ ಕಂಪೇರ್ ಮಾಡಿದ್ರೆ ಮೊದಲು ಹಿಂದಿನ ಕಾಲದಲ್ಲಿ ಸುಮಾರು ಜನ ದಂಪತಿಗಳು ಮಕ್ಕಳಿಲ್ದಂಗೆ ಬಂದುಬಿಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಚರ್ಚೆನೂ ಮಾಡ್ತಿರ್ಲಿಲ್ಲ, ಅವ್ರ ಸಮಸ್ಯೆಗೆ ಟ್ರೀಟ್ಮೆಂಟ್ ಇದೆ ಅಂತೂ ಗೊತ್ತಿರಲಿಲ್ಲ. ಬಹುಶಃ ಅವ್ರು ಚರ್ಚೆ ಮಾಡಿದ್ರೆ ಇವತ್ತಿನ ಮಗು ಇರ್ಬೋದಿತ್ತೇನೋ ಅಂತ ನನಗೆ ಅನಿಸ್ತದೆ. ಬಟ್ ಈಗ ಆ ಥರ ಇಲ್ಲ. ಸೊಸೈಟಿ ತುಂಬ ಓಪನ್ ಆಗಿದೆ. ಏನೇ ಸಣ್ಣ ವಿಷಯ ಆದ್ರೂ ಅವರು ಡಾಕ್ಟ್ರು ಹೋಗಿ ಮೀಟ್ ಮಾಡ್ತಾರೆ. ಆನ್ಲೈನ್ ಇಂಟರ್ನೆಟ್ಟು ಸಿಗೋದ್ರಿಂದ ಎಲ್ಲರೂ ಇಂಟರ್ನೆಟಲ್ಲಿ ಬೇಕಾದ್ರೆ ಸರ್ಚ್ ಮಾಡಿಬಿಟ್ಟು ಈ ಸಮಸ್ಯೆ ಏನು ಪರಿಹಾರ ಇದೆ ಅಂದ್ಕೊಂಡಿದೆ. ಅಂದರೆ ತುಂಬ ಓಪನ್ ಮೈಂಡೆಡ್ ಆಗಿದೆ ಇವಾಗಿನ ಸಮಾಜ, ತುಂಬ ಓಪನ್ ಮೈಂಡೆಡ್ ಆಗಿದೆ. ದ ರೆಡಿ ಟು ಡಿಸ್ಕಸ್ ವಿತ್ ಫ್ರೆಂಡ್ಸ್ಗಳಾಗಲಿ ಅಥವಾ ಪಿಯರ್ಸ್ಗಳಾಗಿ ಡಿಸ್ಕಸ್ ಮಾಡಿಬಿಟ್ಟು ಆ ಸಮಸ್ಯೆಗೆ ಪರಿಹಾರ ಕಂಡು ಬರ್ತದೆ. ಹಾಗಾಗಿ ನಮಗೆ ಡಿಸ್ಕಷನ್ ಮಾಡ್ತಿರೋದ್ರಿಂದ ನಮಗೆ ಅದು ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ಪ್ರಾಬ್ಲಮ್ ಇದೆ. ಹಾಗಾಗಿ ಒಂದೊಂದು ಸಂತೋಷದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಜನ ಮುಂದೆ ಬರ್ತಾ ಇದ್ದಾರೆ. ಮೊದಲು ಥರ ಅಲ್ಲ, ಬಂದ್ಬಿಟ್ಟು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊತಾ ಇದ್ದಾರೆ, ಅದರ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ, ಆ್ಯಂಡ್ ದೇ ಆರ್ ಹ್ಯಾಪಿ ಆಲ್ಸೋ. ಅದು ಒಂದು ವೆಲ್ಕಮ್ ವಿಷಯ ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ಏನಂದರೆ ಇವಾಗ ಲೈಫ್ ಸ್ಟೈಲ್ ಚೇಂಜಸ್ಸು ಆಗಿದೆ, ಇನ್ನೊಂದು ಅವೇರ್ನೆಸ್ಸು ಇದೆ. ಮೂರನೇ ಏನಂದರೆ ಇವಾಗ ಗಂಡಸರೇ ಬರ್ತಾ ಇದ್ದಾರೆ, ಹೇಳ್ತಾರೆ ಟೆಸ್ಟ್ ಮಾಡ್ತೀನಿ, ಜಸ್ಟ್ ಐ ವಾಂಟ್ ಟು ಟೆಸ್ಟ್ ಅಂತ. ಸ್ವಲ್ಪ ಅದು ಇಟ್ಸ್ ಅ ವೆರಿ ಗುಡ್ ವೆಲ್ಕಮ್ ಚೇಂಜ್. ಅದ್ರ ಜೊತೆ ಗೂಗಲ್ ಡಾಕ್ಟರ್ಸು ಜಾಸ್ತಿ ಆಗ್ಬಿಡ್ತಾರೆ. ಇನ್ನು ನನ್ನ ಮೂರನೇ ಪ್ರಶ್ನೆ, ಪುರುಷ ಮತ್ತು ಸ್ತ್ರೀ ಬಂಜೆತನದ ನಡುವೆ ವ್ಯತ್ಯಾಸ ಏನು ಅಂತ ತಿಳಿಸ್ತೀರಾ? ಪುರುಷ ಬಂಜೆತನ ಅಂದರೆ ವೀರ್ಯದಲ್ಲೇನೋ ಪ್ರಾಬ್ಲಮ್ ಇರುತ್ತೆ, ಎಲ್ಲ ಸಂಭೋಗ ಮಾಡಲಿಕ್ಕೆ ಅವರಿಗೆ ಶಕ್ತಿ ಇರೋದಿಲ್ಲ ಅದು, ಅಥವಾ ವೀರ್ಯನ ಒಳಗೆ ಬಿಡ್ಲಿಕ್ಕೆ ಆಗ್ತಿರಲ್ಲ. ಶಕ್ತಿ ಇದ್ದರೂ ಕೂಡ ಎಜಾಕ್ಯುಲೇಷನ್ ಆಗಲ್ಲ ಅಂತ ಹೇಳ್ತೀವಿ. ವೀರ್ಯ ಒಳಗಡೆ ಯೋನಿ ಒಳಗಡೆ ಬಿಟ್ಟರೆ ಮಾತ್ರನೇ ಪ್ರೆಗ್ನೆನ್ಸಿ ಆಗೋಕ್ಕಾಗತ್ತೆ, ನ್ಯಾಚುರಲ್ ಆಗೋದು. ಇದ್ರ ಜೊತೆಯಲ್ಲಿ ವೀರ್ಯದಲ್ಲಿ ಕ್ವಾಲಿಟಿ ಪ್ರಾಬ್ಲಮ್ ಇದ್ದರೆ, ನಾನು ಮುಂಚೆ ಹೇಳ್ದಂಗೆ ಕೌಂಟು, ಮುಂದೆ ಹೋಗೋ ಅಂಶನೋ, ಅಥವಾ ನೋಡಲಿಕ್ಕೆ ನಾರ್ಮಲ್ ಇಲ್ಲದೆ ಇರೋ ಸ್ಪರ್ಮ್ಸ್ ಕಡಿಮೆ ಇರುವಾಗ, ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಇದು ಪುರುಷ ಬಂಜೆತನ ಅಂತ ಹೇಳ್ತೀವಿ. ಅದು ಬಿಟ್ಟು ಈಗ ನಾವು ಸ್ತ್ರೀಯರಿಗೆ ಬಂದಾಗ, ಸ್ತ್ರೀಯರಲ್ಲಿ ಒಂದು ಮೊಟ್ಟೆ ಅಥವಾ ನಾವು ಅಂಡಾಣು ಅಂತ ಏನು ಹೇಳ್ತೀವಿ, ಅದ್ರ ಕ್ವಾಲಿಟಿ ಕಡಿಮೆ ಆದಾಗ, ಏಜ್ ರಿಲೇಟೆಡ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಒಂದೊಂದ್ಸರಿ ತುಂಬ ಚಿಕ್ಕ ಏಜಿಗೆ ಅಂಡಾಶಯದಲ್ಲಿ ಈ ಮೊಟ್ಟೆಗಳ ಕೌಂಟ್ ತುಂಬ ಕಡಿಮೆ ಆಗಿಬಿಡುತ್ತೆ. ಅದ್ರ ಜೊತೆಲಿ ಸರಿಯಾಗಿ ಮೊಟ್ಟೆ ರಿಲೀಸ್ ಆಗಲ್ಲ. ಅಂಡಾಶಯದಿಂದ ಎವ್ರಿ ಮಂತ್ ಒಂದು ಮಿಡ್ಲ್ ಆಫ್ ದ ಸೈಕಲ್ ಅಂತ ಹೇಳ್ತೀವಿ, ಈ ಮುಟ್ಟಾಗುವಾಗ ಮಧ್ಯ ಒಂದು 14-15ನೇ ದಿನ ಆದಾಗ ಒಂದು ಮೊಟ್ಟೆ ಹೊರಗಡೆ ಬರಬೇಕು. ಅದು ಸರಿಯಾಗಿ ಕೆಲವರಿಗೆ ಬರ್ತಿಲ್ಲ. ನೀವು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕೇಳಿರ್ಬೋದು. ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲ, ಈ ಗರ್ಭಕೋಶ ಮತ್ತು ಅಂಡಾಶಯಕ್ಕೆ ಕನೆಕ್ಟ್ ಮಾಡೋಕ್ಕೆ ಒಂದು ನಾಳ ಇರುತ್ತೆ. ಆ ನಾಳ ಬ್ಲಾಕ್ ಆಗಿದ್ದರೆ ಅಂಡಾಶಯದಿಂದ ಈ ಮೊಟ್ಟೆ ಅದರೊಳಗಡೆ ಬರೋದಿಲ್ಲ, ಮತ್ತು ವೀರ್ಯ ಇದನ್ನು ಹೋಗಿ ಮೀಟ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್, ಬಂಜೆತನ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲ, ಗರ್ಭಕೋಶದಲ್ಲೇ ಏನೋ ಒಂದು ಗೆಡ್ಡೆ ಬೆಳ್ಕೊಂಡು ಎಲ್ಲಿ ಒಂದು ಗರ್ಭ ಧರಿಸ್ಬೇಕು ಆ ಜಾಗದಲ್ಲೇ ಏನಾದರೂ ಪಾಲಿಪ್ ಅಂತಾನೋ, ಫೈಬ್ರಾಯ್ಡೋ, ಈ ಥರ ಏನೋ ಪ್ರಾಬ್ಲಮ್ಸ್, ಅಥವಾ ಸೆಪ್ಟಮ್ ಅಂತ ಹೇಳ್ತೀವಿ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೇನು ಈ ಸ್ತ್ರೀ ಬಂಜೆತನ ಅಂತ ಹೇಳ್ತೀವಿ. ಇದೆಲ್ಲ ಸ್ತ್ರೀ ಬಂಜೆತನ. ಎರಡೂ ಇರ್ಬೋದು, ಎಲ್ಲ ಬರೀ ಸ್ತ್ರೀದು ಸಪ್ರೇಟ್ ಆಗಿರ್ಬೋದು, ಇಲ್ಲ ಬರೀ ಗಂಡಸಿಗೆ ಪ್ರಾಬ್ಲಮ್ ಇರ್ಬೋದು.
ಸೊ ಯಾವಾಗಲೂ ಇಬ್ಬರೂ ನಾವು ಎವ್ಯಾಲ್ಯೂಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಮುಂದಿನ ಪ್ರಶ್ನೆ, ಬಂಜತ್ವ ಅನ್ನೋದು ಬರೀ ಹೆಂಗಸರಿಗೆ ಮಾತ್ರ ಸೀಮಿತ ಅಲ್ವಾ? ಯಾಕಂದರೆ ಗರ್ಭಿಣಿ ಆಗೋದು ಅವರೇ ಅಲ್ವಾ? ಈ ಮಕ್ಕಳು ಅನ್ನೋದು ಬರೀ ಸ್ತ್ರೀಯವರ ಜವಾಬ್ದಾರಿ ಮಾತ್ರ ಅಲ್ಲ, ಇದು ಗಂಡಸರ ಜವಾಬ್ದಾರಿ 50% ಅವ್ರದ್ದು ಇರ್ತದೆ. ಪ್ರತ್ಯೇಕವಾಗಿ ಬಂಜೆತನ ಅನ್ನೋದು ಸ್ತ್ರೀಯರ ಪ್ರಾಬ್ಲಮಿಂದನೂ ಆಗ್ಬೋದು ಆ್ಯಂಡ್ ಗಂಡಸರ ಪ್ರಾಬ್ಲಮಿಂದನೂ ಆಗಬಹುದು. ಸೊ ಹಾಗಾಗಿ ಯಾವತ್ತೂ ನಾವು ಸ್ತ್ರೀಯವರ ಪ್ರಾಬ್ಲಮಿಂದ ಅವರ ಸಮಸ್ಯೆಯಿಂದ ಮಕ್ಕಳು ಆಗ್ತಿಲ್ಲ ಅಂತ ನಾವು ಅದು ಹೇಳೋದು ತುಂಬ ತಪ್ಪು. ಯಾಕೆಂದರೆ ಸುಮಾರು ಸರಿ ನಾವು ಟೆಸ್ಟ್ಗಳು ಮಾಡಿದಾಗ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಪುರುಷರಲ್ಲಿ ಜಾಸ್ತಿ ಪ್ರಾಬ್ಲಮ್ಗಳಿರ್ತದೆ. ಸೊ ಹಾಗಾಗಿ ನಾವು ಸ್ತ್ರೀ ಕಡೆಯಿಂದ ಮಾತ್ರ ಆಗ್ತಿದೆ ಅಂತ ಹೇಳೋದು ತುಂಬ ತಪ್ಪು. ಗಂಡಸರು ಅಷ್ಟೇ ಪಾತ್ರರಾಗಿರ್ತಾರೆ. ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್, ಪುರುಷ ಬಂಜೆತನದಲ್ಲಿ ಕ್ಯೂರ್ ಆಗದಿರೋ ಅಂಥ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ? ಓಕೆ, ಕೆಲವು ಟೈಮ್ ಏನಾಗುತ್ತೆ ಕ್ಯೂರ್ ಈಗ ಆಗದಿರೋದಂದ್ರೆ ಏನರ್ಥ, ಮಕ್ಕಳು ಏನೇ ಪ್ರಯತ್ನ ಏನೇ ಪ್ರಾಬ್ಲಮ್ಗಳಿದ್ರೂ ಕೊನೆಗೆ ಮಕ್ಕಳು ಆಗಲೇಬೇಕು. ಅಂದರೆ ಈಗ ಕ್ಯೂರ್ ಆಗಲ್ಲ ಅಂದ್ರೆ ಏನರ್ಥ, ನಾರ್ಮಲಾಗಿ ಮಕ್ಕಳು ಆಗೋದಿಲ್ಲ ಅಂತ. ಈಗ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಏನು, ಗಂಡ ಹೆಂಡತಿ ಸೇರಿ ನಾರ್ಮಲಾಗಿ ಮಗು ಆಗೋದು ಪ್ರೆಗ್ನೆನ್ಸಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಅದು IVF ಇಂದನೂ ಆಗ್ಬೋದು, IO ಇಂದನೂ ಆಗ್ಬೋದು. ಕೆಲವು ಟೈಮ್ ಏನಾಗುತ್ತೆ ಅವರು ಬೈ ಬರ್ತಿದೆ ಏನಾಗುತ್ತೆ ಅವ್ರಿಗೆ ಒಂದು ಸ್ಪಮ್ಸ್ ಇರೋದಿಲ್ಲ. ಅಂದರೆ ಈಗ ನೀರಲ್ಲಿ ಮೀನುಗಳು ಹೇಗಿರ್ತವೋ ಹಾಗೆ ವೀರ್ಯದಲ್ಲಿ ನಮ್ಮ ಸ್ಖಲನದಲ್ಲಿ ಸ್ಪಮ್ಸ್ ಇರೋದಿಲ್ಲ. ಆವಾಗ ನಾವು ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಜೂಸ್ಪರ್ಮಿಯಾ ಇಟ್ ಮೇ ಬಿ ಬೈ ಬರ್ತ್. ಅವತ್ತು ನಿಮ್ಗೆ ಕಾರಣನೇ ಗೊತ್ತಾಗೋದಿಲ್ಲ. ಕೆಲವು ಟೈಮ್ ಏನಾಗುತ್ತೆ, ಕೆಲವು ಪುರುಷರನ್ನಾಗುತ್ತೆ ಒಂದು ಎಕ್ಸ್ಟ್ರಾ X ಕ್ರೋಮೋಸೋಮ್ ಇರ್ತದೆ. ಆವಾಗಲೂ ಏನಾಗುತ್ತೆ ಅವ್ರ ಬೀಜ ಸಂಪೂರ್ಣವಾಗಿ ಬೆಳೆಯೋದಿಲ್ಲ ಅಥವಾ ಬೆಳೆದಿರೋದಿಲ್ಲ. ಅಥವಾ ಕೆಲವು ಟೈಮ್ ಏನಾಗುತ್ತೆ ಬೀಜಕೋಶ ನಮ್ಮ ದೇಹದಿಂದ ಹೊರಗಡೆ ಬರೋದಿಲ್ಲ. ಅದನ್ನ ಅನ್ಡಿಸೆಂಟ್ ಟೆಸ್ಟಿಸ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಏನು ಇರೋದಿಲ್ಲ ಬೇಸಿಕಲಿ. ಬಟ್ ಏನಪ್ಪ ಅಂದರೆ ಅವರಲ್ಲಿ ಮಕ್ಕಳು ಆಗೋಕ್ಕೆ ತುಂಬ ಸಾಧ್ಯ ಇದೆ. ಸಮ್ಟೈಮ್ಸ್ ಏನಾಗುತ್ತೆ, ಅವರು ಸ್ಖಲನದಲ್ಲಿ ಸ್ಪಮ್ಸ್ ಬರ್ತಿಲ್ಲ ಅಂತ ಹೇಳಿದಾಗ ನಾವು ಆಪ್ರೇಷನ್ ಮಾಡೋ ಅವ್ರನ್ನ ಸ್ಪಮ್ಸ್ ಹೊರಗಡೆ ತೆಗೆದ್ಬಿಟ್ಟು ಅದನ್ನ IVF ಬೇರೆ ಥರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಮಾಡ್ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್, ಮ್ಯಾಸ್ಟರ್ಬೇಷನ್ ಬಂಜೆತನಕ್ಕೆ ಕಾರಣವಾಗುತ್ತಾ? ಮ್ಯಾಸ್ಟರ್ಬೇಷನ್ ಅನ್ನೋದು ನಾರ್ಮಲ್ ಆಗಿ ಜನ ಕೆಲವು ಸರಿ ಒಂದು ಏಜ್ ಬಂದಮೇಲೆ ಅದು ಸ್ಟಾರ್ಟ್ ಮಾಡ್ತಾರೆ. ಅದು ನಾರ್ಮಲಾಗಿ ಮಾಡಿದಾಗ ಅದು ಜಾಸ್ತಿ ಮಾಡಿದ್ರೆ ನಮಗೆ ನೆಕ್ಸ್ಟ್ ಏನಾದ್ರು ಸ್ಪರ್ಮ್ ಕೌಂಟ್ ಕಡಿಮೆ ಆಗಿಬಿಡ್ಬೋದಾ ಅನ್ನೋ ಡೌಟು ಎಲ್ಲರಿಗೂ ಬರುತ್ತೆ. ಅದು ಒಳ್ಳೆ ಕ್ವಶನ್ನೇ. ಬಟ್ ಅದರಿಂದ ಸ್ಪರ್ಮ್ ಕ್ವಾಲಿಟಿ ಮೇಲಾಗಲಿ ಅಥವಾ ಕೌಂಟ್ ಮೇಲಾಗಲಿ ಏನೂ ಎಫೆಕ್ಟ್ ಆಗಲ್ಲ. ದಿನ ಮ್ಯಾಸ್ಟರ್ಬೇಟ್ ಮಾಡಿದವ್ರಿಗೂ ಏನೂ ಎಫೆಕ್ಟ್ ಆಗಲ್ಲ. ಬಟ್ ಯಾವಾಗ ಮಾಡಬಾರ್ದು, ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರ್ತೀರಾ, ಒಂದು ಟೈಮ್ ಕೊಟ್ಟಿರ್ತಾರೆ ಡಾಕ್ಟರು. ಈಗ ಎಗ್ ರಿಲೀಸ್ ಆಗೋ ಟೈಮ್, ಮೊಟ್ಟೆ ಹೊರಗಡೆ ಬರೋ ಟೈಮ್, ಈ ಟೈಮಲ್ಲಿ ನೀವು ಒಂದಿನ ಬಿಟ್ಟು ಒಂದಿನ ಅಥವಾ ದಿನಾನು ಜೊತೇಲಿ ಇರಬೇಕು ಅಂತ. ಆ ಟೈಮಲ್ಲಿ ಅದು ಮಾಡಿದಾಗ ವೀರ್ಯ ಕೌಂಟ್ ಕಡಿಮೆ ಆಗುತ್ತೆ ಡೆಫಿನೆಟ್ಲಿ. ಆವಾಗ ನಿಮಗೆ ಬಂಜೆತನಕ್ಕೆ ಪ್ರಾಬ್ಲಮ್ ಆಗಬಹುದು. ಅದರ್ವೈಸ್ ಮ್ಯಾಸ್ಟರ್ಬೇಷನ್ನಿಂದ ಏನೂ ವೀರ್ಯಕ್ಕೆ ಕ್ವಾಲಿಟಿ ಆಗಲಿ ಕೌಂಟ್ ಆಗಲಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೀರಾ. ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್, ನನಗಿನ್ನೂ ಮಕ್ಕಳಿಲ್ಲ, ಆದರೆ ನನಗೆ ಬಂಜೆತನ ಇರುವ ಭಯವಿದೆ. ನಾನು ಹೇಗೆ ತಿಳ್ಕೊಳ್ಳೋದು ಇದ್ರ ಬಗ್ಗೆ? ಇದು ಪ್ರಶ್ನೆ ಎಲ್ಲಿ ಅನ್ವಯವಾಗುತ್ತೆ, ಮದುವೆ ಆದಮೇಲೋ ಅಥವಾ ಮದುವೆ ಮುಂಚೆನೋ? ನನಗನ್ಸುತ್ತೆ ಇದು ಈ ಪ್ರಶ್ನೆ ಸೂಕ್ತ ಮದುವೆ ಆದಮೇಲೆ ಈ ಪ್ರಶ್ನೆ ನಮ್ಮನ್ನೇ ಕೇಳ್ಕೊಳ್ಳೋದು ಸೂಕ್ತ ಅನಿಸುತ್ತೆ. ಮದುವೆ ಆದಮೇಲೆ ಅನ್ಕೊಳ್ತೀನಿ ಅವರು ಬಹುಶಃ. ಓಕೆ, ಈಗ ಇನ್ನು ಹೊಸ ಮದುವೆ ಆಗಿರ್ತಾರೆ, 1-2-3 ತಿಂಗಳು ಮಕ್ಕಳು ಆಗಲಿಲ್ಲ ಅಂತ ಹೇಳಿದರೆ ಪ್ರಯತ್ನ ಮಾಡ್ತಿದ್ದಾಗ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಬಂಜೆತನ ಅಂತ ಹೇಳಕ್ಕೆ ಬರೋದಿಲ್ಲ ಅದನ್ನ. ಸೊ ಏನಾಗುತ್ತೆ, ನಾವು ಈ ಗ್ಲೋಬಲ್ ಗೈಡ್ಲೈನ್ಸ್ ಏನು ಹೇಳ್ತದೆ, ಮದುವೆ ಆದಮೇಲೆ 1 ವರ್ಷ ಅಥವಾ 1.5 ವರ್ಷ ಪ್ರಯತ್ನ ಮಾಡಬೇಕು. ಆಗಲಿಲ್ಲ ಅಂತ ಹೇಳಿದಾಗ ಅದು ಬಂಜೆತನ ಅಂತ ಅದು ಡಿಸೈಡ್ ಆಗುತ್ತೆ. ಅವಾಗ ಗಂಡ ಹೆಂಡತಿ ಇಬ್ಬರು ಸೇರಿ ಡಾಕ್ಟ್ರ್ ಕಡೆ ಹೋಗ್ಬಿಟ್ಟು ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಅದರ್ವೈಸ್ ಮದುವೆಗೆ ಹೊಸದಿಲ್ಲ 1 ತಿಂಗಳು 2 ತಿಂಗಳು ಪ್ರಯತ್ನ ಮಾಡಿಬಿಟ್ಟು ಮಕ್ಕಳು ಆಗಲಿಲ್ಲ ಅಂತ ಹೇಳಿದ್ರೆ ಅದು ಬಂಜೆತನ ಅಂತ ಖಂಡಿತವಾಗಿ ಹೇಳೋಕ್ಕಾಗೋದಿಲ್ಲ. ಬಿಗಿಯಾದ ಜೀನ್ಸ್ ಧರಿಸುವುದು ಮತ್ತು ಮೊಬೈಲ್ ಫೋನನ್ನು ಪ್ಯಾಂಟ್ನ ಜೇಬ್ನಲ್ಲಿ ಇಟ್ಕೊಳ್ಳೋದ್ರಿಂದ ಸಮಸ್ಯೆ ಉಂಟಾಗುತ್ತಾ? ಇದು ನಾವು ಡಿಸ್ಕಸ್ ಮಾಡಿದ್ವಿ ಡಾಕ್ಟರ್ ಆಗಲೇ. ಅದೇ ನಾನು ಆಗಲೇ ಹೇಳಿದಾಗೆ ಉಷ್ಣತೆ, ನಮ್ಮ ಜೆನೈಟಲ್ಸ್ ಅಥವಾ ಗುಪ್ತಾಂಗ ಅಂತ ಏನು ಹೇಳ್ತೀವಿ, ಅಲ್ಲಿ ಯಾವಾಗ ಉಷ್ಣತೆ ಜಾಸ್ತಿ ಆಗುತ್ತೆ ಆವಾಗ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಟೈಟ್ ಜೀನ್ಸ್ ಹಾಕಿದಾಗ ಡೆಫಿನೆಟ್ಲಿ ಗಾಳಿ ಆಡೋದಿಲ್ಲ ಆ ಜಾಗಕ್ಕೆ, ಆವಾಗ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಇನ್ನೊಂದು ಮೊಬೈಲ್ ಫೋನ್ಸ್ ಹೇಳಿದ್ವಿ, ಮೊಬೈಲ್ ಫೋನ್ಸಿಂದ ಆಗ್ಬೋದು, ಬಟ್ ಇನ್ನೂ ನಮಗೆ ಅದಕ್ಕೆ ಪ್ರೂಫ್ ಸಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ಏನೋ ಒಂದು ಎಫೆಕ್ಟ್ ಇದೆ, ಅದರಿಂದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಯಾವಾಗಲೂ ಜೋಬಲ್ಲಿ ಇಟ್ಕೊಳ್ಳೋರಿಗೆ ನನ್ನ ಅಡ್ವೈಸ್ ಏನು ಅಂತ ಹೇಳಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಗುಪ್ತಾಂಗದ ಹತ್ತಿರದಲ್ಲಿ ಯಾವುದೇ ಥರದ ರೇಡಿಯೇಷನ್ನು ಒಳ್ಳೆಯದಲ್ಲ. ಅದು ಫೀಮೇಲ್ಗೂ ಅಪ್ಲೈ ಆಗುತ್ತೆ? ಡೆಫಿನೆಟ್ಲಿ ಹೌದು. ಓಕೆ ಡಾಕ್ಟರ್, ನನ್ನ ಮುಂದಿನ ಪ್ರಶ್ನೆ, ನಾನು 27 ವರ್ಷದವನಾಗಿದ್ದಾಗ ನನಗೆ ಗುಪ್ತಾಂಗ ರೋಗ ಬಂದಿತ್ತು. ಈಗ ನನಗೆ 33 ವರ್ಷ, ಮಕ್ಕಳಾಗೋ ಸಾಧ್ಯತೆಗಳಿದೆಯಾ? ಸೊ ಗುಪ್ತರೋಗ ಅನ್ನೋದು ಪ್ರಮುಖವಾದ ಕಾರಣ ಆಗುತ್ತೆ ಬಂಜೆತನ ಅದನ್ನ ಆಗಲಿಕ್ಕೆ. ಅದು ಹೇಗಾಗುತ್ತಪ್ಪ ಅಂತ ಹೇಳಿದ್ರೆ, ಅದು ಗುಪ್ತರೋಗದಿಂದ ನಾವು ಟ್ರೀಟ್ಮೆಂಟ್ ತೊಗೊಳ್ಳಲ್ಲ ಅಂತ ಹೇಳಿದಾಗ ಇನ್ಫೆಕ್ಷನ್ಸ್ ಒಳಗೆ ಎಲ್ಲ ಸ್ಪ್ರೆಡ್ ಹರಡಿಬಿಟ್ಟು ಈ ಸ್ಪರ್ಮ್ಸು ಒಂದು ಮೂಮೆಂಟ್ ಆಗೋ ಜಾಗ ಎಲ್ಲ ಬ್ಲಾಕ್ ಆಗುತ್ತೆ.
ಅದನ್ನ ಎಲ್ಲ ಅದು ಫೈಬ್ರಸ್ ಆಗಿಬಿಡ್ತದೆ. ಸೊ ಅವಾಗ ಏನಾಗುತ್ತೆ, ಸ್ಪರ್ಮ್ಸ್ ಪ್ರೊಡಕ್ಷನ್ಸ್ ಏನು ಕಡಿಮೆ ಆಗೋದಿಲ್ಲ, ಬಟ್ ಅದು ಹೊರಗಡೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಎರಡು ಒಂದು ಸನ್ನಿವೇಶಗಳಲ್ಲಿ ಒಂದು ಯೋಚನೆ ಮಾಡೋಕ್ಕಾಗುತ್ತೆ. ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅದು ಯೂಶ್ವಲಿ ನಿಮಗೆ ಅದನ್ನು ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಥವಾ ಟ್ರೀಟ್ಮೆಂಟ್ ತೊಗೊಳ್ದೆ ಅದನ್ನ ಹಂಗೆ ಬಿಟ್ಬಿಟ್ಟಿದ್ರೆ ಡೆಫಿನೆಟ್ಲಿ ನಿಮಗೆ ಚಾನ್ಸಸ್ ಇರೋದ್ರಿಂದ. ಸೊ ಬಟ್ ಯಾವುದೇ ಇದು ಸಂಶಯನ ದೂರ ಮಾಡ್ಕೊಳ್ಳಿಕ್ಕೆ ನಿಮಗೆ ಇದ್ದಾಗ, ನಿಮ್ಗೆ ಅವಾಗ ಗುಪ್ತರೋಗ ಕನ್ಫರ್ಮ್ ಆಗಿದ್ದಾಗ, ಈಗ ನೀವು ಮಕ್ಕಳು ಬಯಸಬೇಕು ಅಂತ ಒಂದು ವಿಚಾರದಲ್ಲಿ ಇದ್ದರೆ ಡೆಫಿನೆಟ್ಲಿ ಡಾಕ್ಟರ್ ಕಡೆ ಹೋಗ್ಬಿಟ್ಟು ಎವಲೇಟ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಏನೇ ಇದ್ರೂ ನಾವು ಸೇಫ್ ಇರೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಬಟ್ ಗುಪ್ತರೋಗ ಬಂದಾಗ ಇನ್ಫರ್ಟಿಲಿಟಿ ಅಥವಾ ಬಂಜಿತನ ಬರೋದು ತುಂಬ ಚಾನ್ಸಸ್ ಇರ್ತದೆ. ಅದನ್ನ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಒಳ್ಳೆಯದು, ತೊಗೊಳ್ಳ ಅಂತೇಳಿದ್ರೆ ಟ್ರೀಟ್ಮೆಂಟ್ ತೊಗೊಳ್ಳೋದು. ಆಮೇಲೆ ಅದನ್ನು ನೀವು ಸ್ಪರ್ಮ್ ಟೆಸ್ಟ್ ಮಾಡಿಸಿ ನಮಗೆ ಗೊತ್ತಾಗುತ್ತೆ ಇದೆಯೇ ಇಲ್ವೋ ಅಂತ ಗೊತ್ತಾಗುತ್ತೆ. ಬಟ್ ಮಕ್ಕಳು ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತದೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದೇನು ಪ್ರಾಬ್ಲಮ್ ಏನಿಲ್ಲ ಮೇಡಮ್. ಇಷ್ಟೊತ್ತು ಡಾಕ್ಟರ್ಸ್ ಪುರುಷ ಬಂಜೆತನದ ಬಗ್ಗೆ ತುಂಬ ವಿವರವಾಗಿ ಹೇಳಿದ್ದಾರೆ. ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಫೈನಲ್ ಆಗಿ ಡಾಕ್ಟರ್ಸ್, ಈ ಪಾತ್ ಟು ಪೇರೆಂಟ್ಹುಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಓಕೆ, ಪಾತ್ ಟು ಪೇರೆಂಟ್ಹುಡ್ ಒಂದು ಒಳ್ಳೆಯ ಒಂದು ಯೋಚನೆ ಅಂತಲೇ ಹೇಳಬೇಕು. ಯಾಕಂದರೆ ಪ್ರತಿಯೊಬ್ಬರು ದಂಪತಿಗಳು ಮದುವೆ ಆದಮೇಲೆ ಫಸ್ಟು ಪಾತ್ ಪೇರೆಂಟ್ಹುಡ್ ಕಡೆನೇ ಆಗ್ತಾರೆ. ಸೊ ಹಾಗಾಗಿ ಸಮಸ್ಯೆ ಬಂದಾಗ ಅದೇನು ಮಾಡಬೇಕು, ಒಂದು ನಮ್ಮ ಸಮಸ್ಯೆ ಬಗ್ಗೆ ಅರಿವು ಮಾಡ್ಕೊಬೇಕು. ಅರಿವಾಗಲಿಕ್ಕೆ ನಾನಾ ವಿಧಗಳಿರ್ತವೆ. ಒಂದು ಡಾಕ್ಟ್ರಿಗೆ ಮೀಟ್ ಮಾಡಬೇಕು, ಡಾಕ್ಟ್ರ್ ಮೀಟ್ ಮಾಡಿ ಅವ್ರು ನಿಮ್ಗೆ ಪ್ರಾಬ್ಲಮ್ನ ಅರಿವು ಮಾಡಿಕೊಡ್ತಾರೆ. ಅಂದರೆ ಯಾವ ಪ್ರಾಬ್ಲಮ್ ಏನು ಆಗಿದೆ ಅಂತ ಹೇಳ್ಕೊಡ್ತಾರೆ. ಅಥವಾ ನಿಮ್ಗೆ ಅಷ್ಟು ಅನ್ಸಿರಬೇಕು ನಿಮ್ಮ ಫ್ರೆಂಡ್ಸಿಗೆ ಕೇಳ್ಬೋದು. ಅಂದರೆ ಒಂದು ಒಂದು ಚೌಕಟ್ಟಿನಲ್ಲಿ ನಿಮಗೆ ನಿಮ್ಮ ಪ್ರಾಬ್ಲಮ್ ಬಗ್ಗೆ ಒಂದು ಗೊತ್ತಾದಾಗ, ಅದು ಓಪನ್ ಆಗಿ ನಿಮ್ಗೆ ಗೊತ್ತಾದಾಗ ನೀವು ಅದನ್ನ ಫ್ರೀ ಮೈಂಡ್ ಆಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತೀರಾ. ಸೊ ಯಾವತ್ತೂ ನಾನು ಹೇಳೋದು, ಬಂಜಿತನ ಸಮಸ್ಯೆ ಬಂದಾಗ ಅದನ್ನ ನೀವು ಒಳಗೆ ಇಟ್ಕೊಂಡ್ಬಿಟ್ಟು ಕಷ್ಟಪಡೋದು ಅಥವಾ ಕುಂದೋದು ಬೇಡ ಅಂತ ನಾನು ಹೇಳ್ತೀನಿ. ಇದಕ್ಕೆ ಸಮಸ್ಯೆ ಟ್ರೀಟ್ಮೆಂಟ್ ಇದೆ. ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಸಮಸ್ಯೆ ಅಲ್ಲ, ಇದು ಒಂಥರ ಮೆಡಿಕಲ್ ಕಂಡೀಷನ್ನೇ. ಇದಕ್ಕೆ ನಾನಾ ವಿಧಗಳು ಟ್ರೀಟ್ಮೆಂಟ್ ಇದೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇದೆ. ಬಟ್ ಏನಪ್ಪ ಅಂತೇಳಿದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ ಮಗು ಆಗೋ ಚಾನ್ಸಸ್ 100% ಆಗೇ ಆಗ್ತದೆ. ಬಟ್ ನೀವು ಅದನ್ನ ರೈಟ್ ಒಂದು ಮೈಂಡಲ್ಲಿ ಅದನ್ನ ಅಪ್ರೋಚ್ ಮಾಡಬೇಕು. ಅದಕ್ಕೆ ನಿಮಗೆ ಹೆಲ್ತ್ ಇನ್ಫಾರ್ಮೇಷನ್ ಬೇಕು. ಅದಕ್ಕೆ ಹೆಲ್ತ್ ಇನ್ಫಾರ್ಮೇಷನ್ ನಿಮಗೆ ರೈಟ್ ಡಾಕ್ಟ್ರ್ ಮೀಟ್ ಮಾಡಿದೆ ಅಥವಾ ತಿಳಿದವ್ರ ಬಗ್ಗೆ ಕೇಳಿದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಯಾವತ್ತೂ ನೀವು ಸಮಸ್ಯೆನ ನೀವು ಅದನ್ನು ಡಿಸ್ಕಸ್ ಮಾಡದೆ ಇರೋಕ್ಕೆ ಹೋಗಬೇಡಿ. ಅದನ್ನು ನೀವು ಡಾಕ್ಟರ್ ಕಡೆ ಮೀಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಪಾತ್ ಟು ಪೇರೆಂಟ್ಹುಡ್ ವಿಲ್ ಬಿ ಈಸಿ ಅಂತ ನಾನು ಹೇಳ್ತೀನಿ. ಸೊ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದ್ರೆ ಸೊಲ್ಯೂಷನ್ ಇದ್ದೇ ಇದೆ ಅಂತ ಹೇಳ್ತೀರಾ. ಡಾಕ್ಟರ್ ಅರ್ಚನಾ, ನೀವೇನು ಹೇಳ್ತೀರಾ? ಪಾತ್ ಟು ಪೇರೆಂಟ್ಹುಡ್ ಅಂದರೆ ಬರೀ ಒಬ್ಬರ ಜವಾಬ್ದಾರಿ ಅಲ್ಲ, ಗಂಡಸೂ ಇರಬೇಕು, ವೈಫ್ಗೂ ಅದರ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೊ ಇಬ್ಬರು ಒಟ್ಟಿಗೆ ನಡಿಬೇಕು ಅದ್ರ ಕಡೆ. ಸೊ ಡಾಕ್ಟ್ರ್ ಹತ್ರ ಹೋಗುವಾಗಲೂ ಕೂಡ ಇಬ್ಬರು ಒಟ್ಟಿಗೆ ಹೋಗಬೇಕು. ಸಮಸ್ಯೆ ಯಾರಲ್ಲೇ ಇರಲಿ ಒಬ್ರನ್ನೊಬ್ರನ್ನ ಸಪೋರ್ಟ್ ಮಾಡಬೇಕು. ಸಮಸ್ಯೆ ಇರುವಾಗ ನನಗೆ ಯಾಕೆ ಈ ಸಮಸ್ಯೆ ಬಂತು ಅಂತ ಕೇಳೋ ಬದಲು ನೆಕ್ಸ್ಟ್ ಏನು ಮಾಡಬೇಕು ಅಂತಾದಾಗ ಅರ್ಧ ಸಮಸ್ಯೆ ಕಡಿಮೆ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನಾನೀಗ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ, ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಅವ್ರು ನಂಗೆ ಡಿಸೈಡ್ ಮಾಡಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ನೋಡೋಣ. ಅಷ್ಟು ಮಾಡಿದ್ರೆ ಅರ್ಧ ಸಮಸ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಇವ್ರು ಹೇಳ್ದಂಗೆ ಎಮೋಷ್ನಲ್ ಸಪೋರ್ಟ್, ಪ್ರೊಫೆಷ್ನಲ್ ಸಪೋರ್ಟ್ ಇರಬೇಕು. ಡಾಕ್ಟರ್ಸ್ ಆಗಿ ನಾವು ಅವರಿಗೆ ಬರೀ ಟ್ರೀಟ್ಮೆಂಟ್ ಬಗ್ಗೆ ಅಲ್ಲ, ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಕೂಡ ಕೊಡಬೇಕು. ಜೊತೆಲಿ ಡಯಟು, ಹೆಲ್ತಿ ಲೈಫ್ ಸ್ಟೈಲ್ ಇದೆಲ್ಲ ಜೊತೇಲಿ ಮಾಡ್ಕೊಂಡು ಹೋದರೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ, ಏನೇ ಸಮಸ್ಯೆ ಇದ್ರು. ಅದು ಒಂದು ಸಾಧಾರಣ ಕಾಯಿಲೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ, ಹಾಗೆ ಟ್ರೀಟ್ ಮಾಡ್ಕೋಬೋದು ಅಂತ ಹೇಳ್ತೀರಾ. ಡಾಕ್ಟರ್ ಸುಷ್ಮಾ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಪಾತ್ ಟು ಪೇರೆಂಟ್ಹುಡ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಸಮಸ್ಯೆ ಬಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕೆಲವು ಸರಿ ಗೊತ್ತಾಗಲ್ಲ. ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ. ತುಂಬ ಸರಿ ಕೇಳ್ತಾರೆ, ನಾವು ಯಾಕೆ ಇನ್ನೊಬ್ಬರ ಹತ್ರ ಹೋಗಿ ಮಾತಾಡಬೇಕು, ನಮಗೇನು ಸಿಗುತ್ತೆ, ಬರೀ ಮಾತಾಡ್ಬೇಕು ತಾನೆ, ನಾವೇ ಮಾತಾಡ್ಕೋತೀವಿ ಅಂತ ಕೆಲವ್ರು ಹೇಳ್ತಾರೆ. ಬಟ್ ಇವಾಗ ಒಂದು ಸ್ಪೆಷಲಿಸ್ಟ್ ಹತ್ರ ಮಾತಾಡಿದ್ರೆ ಒಂದು ಔಟ್ಸೈಡ್ ವ್ಯೂ ಸಿಗುತ್ತೆ, ಅದರ ಪ್ರಾಬ್ಲಮ್ನ ಹೆಂಗೆ ಟ್ಯಾಂಕಲ್ ಮಾಡಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಟುಗೆದರ್ ಹೋಗುತ್ತೆ. ಸೊ ಇವಾಗ ಫಿಸಿಕಲಿ ಏನಾದರೂ ಪ್ರಾಬ್ಲಮ್ ಇದೆ, ಅದನ್ನು ಹೇಗೆ ಸಾಲ್ವ್ ಮಾಡೋದು, ಆ ಮೆಂಟಲ್ ಬ್ಲಾಕ್ನ ಹೆಂಗೆ ತೆಗೆಯೋದು, ನೆಕ್ಸ್ಟ್ ಏನು ಮಾಡೋದು ಅಂತ ಅದೊಂದು ಗೈಡೆನ್ಸ್ ಸಿಗುತ್ತೆ. ಸೊ ಅದು ಎಮೋಷ್ನಲ್ ಬರ್ಡನ್ನ ಶೇರ್ ಮಾಡೋಕ್ಕೆ ಇನ್ನೊಬ್ಬರು ಇರ್ತಾರೆ. ಆ್ಯಂಡ್ ಆಲ್ಸೋ ಹಸ್ಬೆಂಡ್ ವೈಫ್ ಇದನ್ನು ಜೊತೆಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಲೂ ಗೈಡೆನ್ಸ್ ಸಿಗುತ್ತೆ. ಸೊ ಎಲ್ಲರಿಗೂ ಒಂದೇ ಹೇಳೋದೇನೆಂದರೆ, ದಯವಿಟ್ಟು ಸ್ಪೆಷಲಿಸ್ಟ್ನ ಅಪ್ರೋಚ್ ಮಾಡಿ, ಡಾಕ್ಟರ್ಸ್ನ ಅಪ್ರೋಚ್ ಮಾಡಿ, ಹೆಲ್ಪ್ ಕೇಳಿ. ಹೆಲ್ಪ್ ಕೇಳೋದು ತಪ್ಪಲ್ಲ, ಕೆಲವರಿಗೆಲ್ಲ ಅದು ವೀಕ್ನೆಸ್ ಆಗಿರುತ್ತೆ. ಬಟ್ ಪ್ಲೀಸ್, ಆಸ್ಕಿಂಗ್ ಫಾರ್ ಹೆಲ್ಪ್ ಇಸ್ ಅ ಬಿಗ್ ಶೋ ಆಫ್ ಕರೇಜ್. ಸೊ ಕೇಳಿ ಹೆಲ್ಪ್ ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ಲೈಫ್. ಸೊ ಪ್ರಾಬ್ಲಮ್ ಯಾರಲ್ಲೇ ಇರಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಿ ಅಂತ ಹೇಳ್ತೀರಾ. ಮಹಾಲಕ್ಷ್ಮಿ, ನೀವೇನು ಹೇಳಕ್ಕೆ ಬರ್ತೀರಾ? ಸೊ ಡಾಕ್ಟರ್ ಸುಷ್ಮಾ ಹೇಳ್ದಂಗೆ ಇಟ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಆದಷ್ಟು ಗೊತ್ತಿಲ್ಲ ಅಂತಂದರೆ ಫಸ್ಟ್ ಡಾಕ್ಟರ್ಸ್ ಹತ್ರನ, ಅದಕ್ಕಿಂತ ಸ್ಪೆಷಲೈಸ್ ಮಾಡಿರೋ ನಾವುಗಳಿದ್ದೀವಿ ನಿಮಗೆ ಹೆಲ್ಪ್ ಮಾಡೋಕ್ಕೆ. ಬಂದು ನಮ್ಮ ಹತ್ರ ವಿಚಾರಿಸಿ ಏನಾಗ್ತದೆ ಏನು ಅಂತ.
ಬಿಕಾಸ್ ನೀವು ಯಾವಾಗಲೂ ಗೂಗಲ್ ನೋಡಿ ಗೂಗಲ್ ಇದು ಹೇಳ್ತಿದ್ದೆ ನಾನು ಇದು ಮಾಡ್ತೀನಿ ಅಂತ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಂತ ನಾವುಗಳಿದ್ದೀವಿ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ. ಸೊ ಡಾಕ್ಟರ್ಸ್ ಹತ್ರ ಆಗಲಿ ಇಲ್ಲ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನ್ಸ್ ಆಗಿ ನಮ್ಮನ್ನು ಅಪ್ರೋಚ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನೀವು ಎಲ್ಲಿ ದಾರಿ ತಪ್ಪು ಹೋಗ್ತಿದ್ದೀವೋ ನಿಮ್ಮನ್ನು ಹಿಡಿದುಬಿಟ್ಟು ನಾವು ಕರೆಕ್ಟಾಗಿ ನಿಮ್ಗೆ ದಾರಿ ತೋರಿಸ್ತೀವಿ. ಸೊ ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಅರ್ಧಕ್ಕರ್ಧ ಸೊಲ್ಯೂಷನ್ ಸಿಗುತ್ತೆ. ನೀವೇ ಒಂದು ಸ್ಟೆಪ್ ತಗೊಂಡಾಗ ಆಬ್ವಿಯಸ್ಲಿ ಇಸ್ ನೋ ಸೊಲ್ಯೂಷನ್ ಬಿಕಾಸ್ ನಾವು ಇನ್ ಡೆಪ್ತ್ ಅದ್ರ ಬಗ್ಗೆ ಓದಿರ್ತೀವಿ ಆ್ಯಂಡ್ ವಿ ವುಡ್ ಹ್ಯಾವ್ ಡೀಲ್ಡ್ ಕೇಸಸ್ ಲೈಕ್ ದ್ಯಾಟ್. ಸೊ ನಮ್ಮನ್ನು ಅಪ್ರೋಚ್ ಮಾಡಿ ಆ್ಯಂಡ್ ಮೇಕ್ ದಿಸ್ ಜರ್ನಿ ಅ ಬ್ಯೂಟಿಫುಲ್ ವೇ. ಓಕೆ ಓಕೆ ನಿಮಗೆಲ್ಲ ತುಂಬ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀರಾ. ನಮ್ಮ ಶೋಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಪುರುಷ ಬಂಜೆತನದ ಬಗ್ಗೆ ತುಂಬ ತಿಳ್ಕೊಂಡ್ವಿ ಇವತ್ತು. ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮ ಇವೆಂಟ್ನ ಅಟೆಂಡ್ ಮಾಡಿ. ಪಾತ್ ಟು ಪೇರೆಂಟ್ಹುಡ್ ಡೀಟೇಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಧನ್ಯವಾದಗಳು.